ಭಾರತವನ್ನು ಕಟ್ಟಬೇಕಾದಂಥವ್ರು ನನ್ನ ದೇಶದ ಮಿತಿಯಲ್ಲೇ ಯೋಚನೆ ಮಾಡಿ ಹೇಳಬೇಕಾದಂಥದ್ದು. ನನ್ನ ದೇಶದಲ್ಲಿ ಅಸ್ಥಿರತೆ ಇರಬಹುದು, ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಭ್ರಷ್ಟ ಅಧಿಕಾರಿಗಳಿರ್ಬೋದು, ಕೆಲವೊಮ್ಮೆ ನ್ಯಾಯಾಲಯಗಳು ನಿಧಾನಗತಿಯ ನ್ಯಾಯದಾನವನ್ನು ಮಾಡ್ತಾ ಇರ್ಬೋದು, ಇವೆ ಮತ್ತೆ ಕೃಷಿಕರಿಗೆ ಹಸಿವಿನ ಸಂಕಟಗಳು ಬೇತನೇ ಇರ್ಬೋದು. ಆದ್ರೆ ದೇಶವನ್ನ ಸಂಪತ್ಭರಿತವಾಗಿ ಕಟ್ಟಲು ಇಲ್ಲಿಯ ಯುವಜನರು ಇಲ್ಲಿಯೇ ಹೃದಯವನ್ನು ಮತ್ತು ರಕ್ತವನ್ನು ಬಸಿಯೋದು ಭಾರಿ ಮುಖ್ಯ. ಮುಂದಿನ ಜನಾಂಗವಾದ್ರೂ ಸಂತೋಷ ಸಮೃದ್ಧಿಯಿಂದಿರುತ್ತೆ. ಎಲ್ಲೋ ಬೇರೆ ದೇಶದಲ್ಲಿ ಅಬ್ಬೆಪರಿ ಆಗುವಂಥದ್ದು, ಅಸಹನೀಯ ಪರಿಸ್ಥಿತಿ ತಳ್ಕೊಳ್ಳುವಂಥದ್ದು, ಒದ್ದೋಡಿಸ್ಕೊಳ್ಳುವಂಥದ್ದು ನಾನು ನೋಡ್ತಾ ಇದ್ದೆ. ಕೆಲವರನ್ನ ಸರಳುಗಳಲ್ಲಿ ಕಟ್ಟಿ ಕಳಿಸುವಂತ ಪ್ರಕ್ರಿಯೆ ಇದೆಯಲ್ಲ, ಅದೊಂದು ಮಾನವೀಯತೆಯನ್ನ ಎತ್ತಿ ಹಿಡಿತಿದ್ದಂತ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅನ್ನುವಂತ ದೇಶ, ಅದೇ ರೀತಿಯಾಗಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನ ಪ್ರೆಸೆಂಟ್ ಮಾಡಿದಂತ UN ಗೌರ್ಮೆಂಟ್ ಒಟ್ಟಿಗೆ ಸೇರ್ಕೊಂಡು ಪ್ರೆಸೆಂಟ್ ಮಾಡಿದಂತಹ ದೇಶ, ಇಂಥ ದೇಶದ ವಾಸಿಗಳು ಏನನ್ನು ಯೋಚನೆ ಮಾಡಬೇಕು? ಮತ್ತೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ನಮ್ಮ ನಂತರ, ಭಾರತದ ನಂತರ ಅಲ್ಲಿಯ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟದ್ದು, ಮಹಿಳೆಯರಿಗೆ ಓಟಿನ ಹಕ್ಕನ್ನು ಕೊಟ್ಟಂತದ್ದು. ಇದನ್ನ ಗಮನಿಸಬೇಕು. ಅಮೆರಿಕದ ಈ ರೀತಿಯ ವರ್ತನೆ ಸಹಿಸಲ ಸಾಧ್ಯವಾದಂತ ಒಂದು ಪ್ರಕ್ರಿಯೆ. ಭಾರತದ ಅಷ್ಟೂ ಜನಸಂಖ್ಯೆಯನ್ನ ಹೊತ್ತು ಅಲ್ಲಿ ಸುರಿದ್ರೂ ಕೂಡ ಆ ದೇಶದ ಭೂಪ್ರದೇಶಕ್ಕೆ ಕಮ್ಮಿಯೇ. ಈ ಎಲ್ಲ ಕಾರಣವನ್ನು ಇಟ್ಕೊಂಡು ನಮ್ಮ ದೇಶವಾಸಿಗಳು ಈ ದೇಶಕ್ಕೆ ಬಂದು ಬದುಕನ್ನ ಮತ್ತೆ ಕಟ್ಕೊಳ್ಬೇಕು. ಇವೆಲ್ಲ ಬೇಯ್ತಾ ಇಲ್ವಾ? ನರಕದಲ್ಲೇ ಬೇಯ್ತಾ ಇಲ್ವಾ? ಅಸಮಾನತೆ, ಅಸಹಿಷ್ಣುತೆ, ಧರ್ಮ ವಿಚಾರಗಳ ಬಡದಾಟ ಎಲ್ಲವನ್ನೂ ಒಳಗೊಂಡಿದ್ದಾಗಿಯೂ ಕೂಡ ಒಂದು ಏಕತೆಯಿಂದ, ಒಂದು ಸೌಹಾರ್ದತೆಯಿಂದ ಬದುಕುವ ಪರಿಕಲ್ಪನೆಯೊಟ್ಟಿಗೆ ಹೋಗ್ತಾ ಇದ್ದೇವೆ. ಈ ಎಲ್ಲಾ ಕಾರಣದಿಂದ ದೇಶವಾಸಿಗಳು ಮತ್ತೆ ಬರೋದೊಳ್ಳೆಯದು. ಆದ್ರೆ ನಿಮ್ಮ ಯೌವನವೆಲ್ಲ ಅಲ್ಲಿ ಹಿಂಡಿ ವೃದ್ಧಾಪ್ಯದಲ್ಲಿ ಬಂದು ಇಲ್ಲಿ ಪರದಾಡುವ ಪ್ರಕ್ರಿಯೆಗೆ ಮಾತ್ರ ಒಳಗಾಗಬೇಡಿ. ದೇಶ ಕಟ್ಟುವ ಕನಸುಗಾರರಾಗಿ ಮತ್ತೆ ಭಾರತಕ್ಕೆ ಬನ್ನಿ, ವಿನಮ್ರವಾಗಿ ವಿನಂತಿಸ್ತಿದ್ದೇವೆ. ಅಲ್ಲಿಯ ಕನ್ನಡಿಗರಾಗಿರ್ಬೋದು, ಅಲ್ಲಿಯ ಭಾರತದ ಸಮಗ್ರ ಭಾರತದ ಪುಣ್ಯ ಭೂಮಿಗೆ ವಾಪಸ್ ಬರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮತಾಭಿಮಾನದಿಂದಲೋ ಅಥವಾ ಅಭಿಮಾನದಿಂದಲೋ ರಾಷ್ಟ್ರಾಭಿಮಾನದಿಂದಲೋ ಹೇಳುವಂತ ಮಾತುಗಿಂತಲೂ ಮೀರಿದ್ದು ಕಾರುಣ್ಯವೊಂದು ನೆಲೆ ಆಡುವ ಪ್ರಕ್ರಿಯೆಗೆ ನಿಮ್ಮ ಉಸಿರುಗಳು ಇಲ್ಲಿ ಬೇಕಾಗಿದೆ ಅನ್ನುವ ಕಾರಣಕ್ಕೆ ನೀವು ಇಲ್ಲಿಗೆ ಬನ್ನಿ. ಅವಮಾನಿತರಾಗಿ ಮತ್ತೆ ನಿಮ್ಮ ತಾಯಿ ನೆಲಕ್ಕೆ ಬರಬಾರ್ದು. ಇಲ್ಲ ಅಂದ್ರೆ ಅಲ್ಲಿ ಹೋರಾಡುವ ಸಮಯವನ್ನಾದ್ರೂ ಕೊಡಬೇಕಿತ್ತು. ಟ್ರಂಪ್ ಅಲ್ಲಿ ಹೋರಾಡುವ ಸಮಯವನ್ನೂ ಕೊಟ್ಟಿಲ್ಲ, ಹೊರ ಓಡಿಸುವುದಷ್ಟೇ ಮಾಡಿದ್ದಾರೆ. ಆದ್ರೆ ಯುದ್ಧ ಪ್ರೀತಿಯ ಕಾರಣಗಳನ್ನ ಜಗಜ್ಜಾಹಿರ ಮಾಡುವಂಥದ್ದು ಭಾರಿ ಮುಖ್ಯವಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟಕರವಾದಂತ ವಿಷಯ. ಒಂದು ಹುಡುಗ, ಅದರಲ್ಲೂ ಚೈನಾದ ಹುಡುಗ ಡೀಪ್ ಸೇಕ್ ಬಗ್ಗೆ ಮಾತಾಡ್ಕೊಂಡು ಇಡೀ ಅವರ ತಂತ್ರಜ್ಞಾನವನ್ನೇ ಅವಮಾನಿಸುವ ರೀತಿಯಲ್ಲಿ ಒಬ್ಬ ಸ್ಟಾರ್ಟ್ಅಪ್ಪರ್ ಮಾಡ್ತಾನೆ ಅಂತಂದ್ರೆ ಏಷ್ಯಾದ ಹುಡುಗ, ಅವನಿಗಿರುವ ಜ್ಞಾನ ಎಂಥದ್ದು? ಅವನನ್ನು ಓಡಿಸ್ಲಿಕ್ಕಾಗತ್ತಾ? ಅದೇ ರೀತಿಯಾಗಿ ಅಮೆರಿಕದ ಸ್ಯಾಟಲೈಟ್ಗಳನ್ನ ಪ್ರೈವೇಟ್ ಆಗಿ ಆರಿಸ್ಲಿಕ್ಕೆ ಕಾರಣನಾದ ಎಲನ್ ಮಸ್ಕ್ ಕೂಡ ವಲಸಿಗ. ಇಂಥ ದೇಶ ನಿರ್ಮಾಣವಾದ ಆ ದೇಶ ಈಗ ವಲಸಿಗರು ವೃದ್ಧಾಪ್ಯಕ್ಕೆ ಬಂದಾಗ ತಮ್ಮ ಪೇಪರ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಕಳಿಸುವಂಥದ್ದು, ಇದು ರಾಜಕೀಯ ಹುನ್ನಾರವೋ, ಅಸಹನೀಯವೋ, ಅಥವಾ ತಮ್ಮದೆಲ್ಲವನ್ನ ಕಸ್ಕೊಂಡು ಬಳಸ್ಕೊಂಡು ಬಳದೋದ್ಮೇಲೆ ಈಚೆಗಾಗ್ತಾ ಇರುವ ಪ್ರಕ್ರಿಯೆಯು ಇದೊಂದು ಸರಿಯಾದ ಕ್ರಮ ಅಲ್ಲ. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಹುಟ್ಟಿನ ಜನ್ಮಸಿದ್ಧ ಹಕ್ಕು ಆ ದೇಶಕ್ಕೆ ಸಿಗಬೇಕಾದಂಥದ್ದು. ಇದು ಲೋಕಾರೂಢಿಯಾದಂಥ ನ್ಯಾಯವನ್ನ ಇವರೇ ಹೇಳ್ಕೊಟ್ಟಂಥದ್ದು. ಜನ್ಮದ ಕಾರಣದಿಂದ ಹಕ್ಕನ್ನ ಪ್ರಾಪ್ತಿ ಮಾಡ್ಕೊಂಡಂತ ಅಮೆರಿಕನರೇ ಆದಂತ ಆ ಮಕ್ಕಳ ಕಥೆ ಏನು? ಅವರು ಆ ದೇಶದ ಜೊತೆದ ಹಾಡುಗಳಾದ, ಆ ದೇಶದ ಸ್ವಾತಂತ್ರ್ಯ ಗೀತೆಯಾದಂತ ದಿ ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್ ಅನ್ನುವಂತ ಹಾಡನ್ನ ಹಾಡು ಹೇಳ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ನೀನು ನನ್ನ ದೇಶಕ್ಕೆ ಸೇರಿದವನಲ್ಲ, ಹೋಗು ಜನಗಣಮನ ಹಾಡು ಅಂತ ಹೇಳಿ ಭಾರತಕ್ಕೆ ಕಳಿಸ್ಬಿಡುವಂಥದ್ದು ಇದೆಯಲ್ಲ, ಇದು ಎಲ್ಲಿಯೋ ಒಂದು ವಿಚಿತ್ರ ವಿವೇಕರಹಿತವಾದಂತ ವರ್ತನೆ ಅಂತ ಅನ್ನಿಸ್ತದೆ ಸರ್.
ಮಮಕಾರ ಇರಬೇಕಾದಂಥದ್ದು ಮತ್ತು ಜಾಗೃತ ಮಟ್ಟದ ಪ್ರತಿಭಟನೆಯನ್ನೂ ಕೂಡ ದಾಖಲಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಭಾರತ ಸರ್ಕಾರದಿಂದ ವಿವೇಚಿಸ್ತಾ ಇದ್ದೇವೆ. ಬಹಳಷ್ಟು ಅಂತಾರಾಷ್ಟ್ರೀಯ ಮಿನಿಸ್ಟರ್ ಆದಂತ ಜೈಶಂಕರ್ ಅವರು ಇದನ್ನ ದಾಖಲೆ ಮಾಡಬೇಕಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 18th ಡಿಸೆಂಬರ್ ಮೈಗ್ರೇಷನ್ ಡೇ ಅಂತ ಹೇಳಿ ಕೂಡ ಕರಿತೇವೆ. ಯುನೈಟೆಡ್ ಸ್ಟೇಟ್ಸ್, ಜರ್ಮನ್, ಸೌದಿ ಅರೇಬಿಯಾ, ರಷ್ಯಾ, UK ಇವೆಲ್ಲವೂ ಕೂಡ ವಲಸಿಗರಿಂದಲೇ ಅವಲಂಬಿತವಾದಂತ ದೇಶ. ಇಲ್ಲಿಯ ವಲಸಿಗರ ಶ್ರಮದಿಂದಲೇ ದೇಶವನ್ನ ಕಟ್ಟಿಸ್ಕೊಳ್ತಾ ಇರೋದು. ಅಲ್ಲಿಯ ಆಸ್ಪತ್ರೆಗಳ ದಾದಿಗಳು ಭಾರತದಿಂದಲೇ ಹೋಗುವಂಥದ್ದು. ಅಲ್ಲಿಯ ಆಸ್ಪತ್ರೆಗಳ ಅತ್ಯುನ್ನತ ವೈದ್ಯರಿರುವುದು ಭಾರತದಿಂದ ಹೋದವರು. ಅಲ್ಲಿಯ ಕಾರ್ಮಿಕ ಕಟ್ಟಡ ನೌಕರರು ಭಾರತದಿಂದ ಹೋದವರು. ಅಲ್ಲಿಯ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸ್ತಾ ಇರೋರು ಭಾರತದವರೇ. ಅಲ್ಲಿಯ ರೀತಿಯ ರಸ್ತೆ ಕೆಲಸಗಳನ್ನು ಮಾಡ್ತಾ ಇರೋರೆ ಏಷ್ಯನ್ ಕಾಂಟಿನೆಂಟ್ ಜನ. ಇದನ್ನ ಅವಲೋಕಿಸುವಂಥದ್ದು, ವಿಚಾರಿಸುವಂಥದ್ದು ಮಾಡಬೇಕಾದದ್ದು. ಹೇಳ್ತಾರೆ ಟ್ರಂಪ್ ಅಧ್ಯಕ್ಷರಾದಂತ ಕಮಲಾ ಹ್ಯಾರಿಸ್ ಅವರಿಗೆ ಗೆಟ್ ಔಟ್ ಅಂತ ಹೇಳ್ತಾರೆ. ಯಾವ ರೈಟ್ಸ್ ಇದೆ ಈ ಟ್ರಂಪ್ಗೆ ಆ ಮಾತನ್ನು ಹೇಳಲಿಕ್ಕೆ? ಯಾಕೆ ನನ್ನ ದೇಶವಾಸಿಗಳು ಅಲ್ಲಿ ಒಂದು ಪ್ರತಿಭಟನೆಯ ಧ್ವಜವನ್ನು ಎತ್ತಲಿಕ್ಕಾಗದೇ ಇರುವ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ? ಮತ್ತಲೋಚಿಸಿ. ಯಾಕೆಂದ್ರೆ ಧ್ವನಿಯನ್ನ ಎತ್ತಿ ಹಿಡಿಯಲಿಕ್ಕಾಗದೇ ಇರುವ ಭಯ ನಿಮ್ಮನ್ನ ಆವರಿಸ್ಕೊಂಡಿದೆ ಅಮೆರಿಕನ್ಸ್ಗೆ. ಇಲ್ಲ ಅಂತಂದ್ರೆ ಅಮೆರಿಕದ ಜನತೆ ಮತ್ತು ಅಮೆರಿಕದ ಸಿಟಿಸನ್ ಆಗಿದ್ದೇನೆ ಅಂತ ಅಂದುಕೊಳ್ಳುವ ಭಾರತೀಯರಿಗೆ ಆ ಮಟ್ಟಿನ ಸ್ವಾತಂತ್ರ್ಯ ಇಲ್ಲದೆ ಇರುವಂತದ್ದು ಕಂಡು ಬರ್ತಾ ಇದೆ. ಈ 4 ವರ್ಷ ಅಲ್ವಾ ಟ್ರಂಪ್ ಈಗ ಮಾತಾಡಿ ಹೋಗ್ತಾನೆ ಅಂತ ಹೇಳುವಂಥದ್ದಾಗಿರ್ಬೋದು. ಆದ್ರೆ ಮನಸ್ಸೊಳಗೆ ವಿಷವನ್ನ, ಮೆದುಳೊಳಗೆ ಕ್ಯೂ ಮತ್ತು ನಂಜನ್ನ ತುರುಕಿದ ಮೇಲೆ ಅಲ್ಲಿಯ ಜನರೊಳಗಡೆ ಇದು ಮತ್ತಷ್ಟು ದಾಳಿಗಳಾಗುವ ಮುನ್ಸೂಚನೆಯಾಗಿ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಭಾರತೀಯ ಯುವಕರು ಇಲ್ಲಿಯ ಪರಿಸ್ಥಿತಿಯನ್ನ ಓದಿ ತಿಳಿಯಿರಿ. ಇಲ್ಲಿಯ ಪರಿಸ್ಥಿತಿಯ ಬದುಕನ್ನು ಕಟ್ಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಿ. ಇಲ್ಲಿಯ ಎಲ್ಲಾ ಅಸ್ಥಿರತೆಗಳೊಟ್ಟಿಗೆ ಏನನ್ನೂ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾವು ಕಟ್ಟಿದ್ದೇವೆ ಅಂತ ಅನ್ನೋದಾದ್ರೆ ನೀವ್ಯಾಕೆ ಕಟ್ಟಬಾರದು? ಭಾರತ ಮಾತಾ ಕೀಜಿರಿ. ಭಾರತ ಅನ್ನುವಂಥದ್ದು ನಿಮ್ಮ ತಾಯ್ನೆಲ. ಭಾರತ ಅನ್ನುವಂಥದ್ದು ನಿಮ್ಮ ಮೂಲ ಸಂಸ್ಕೃತಿ. ಭಾರತ ಅನ್ನುವಂಥದ್ದು ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೋಗಬಹುದಾದಂತ ಒಂದು ದೇಶ. ಇದೊಂದು ಪುಣ್ಯಭೂಮಿ. ಈ ಪುಣ್ಯಭೂಮಿಯನ್ನ ಸರಿಪಡಿಸ್ಲಿಕ್ಕಾದ್ರೂ ನೀವು ಮತ್ತೆ ಜಾಗೃತಗೊಳ್ಳಿ. ಈ ಅಸ್ಥಿರತೆ, ಅಸಹಾಯಕ, ಈ ಅವಮಾನವನ್ನ ತಾಳ್ಕೊಂಡು ಅಲ್ಲಿ ಇರ್ಬೇಕಾಗಿಲ್ಲ, ಇಲ್ಲಿ ಅವರು ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಮತ್ತು ನಾವು ಮತ್ತೆ ಇದನ್ನ ಹೇಳಿದ ನಂತರವೂ ಕೂಡ ಮತ್ತೆ ಹೋಗುವವರನ್ನ ತುಚ್ಛಕರವಾಗಿ ನೋಡಬೇಕಾಗತ್ತೆ. ಈ ದೇಶವನ್ನ ಕಟ್ಟಬೇಕಾದದ್ದು ನಮ್ಮ ಶ್ರಮ ಬಲದಿಂದ, ಬುದ್ಧಿ ಬಲದಿಂದ, ವಿವೇಕದ ಬಲದಿಂದ, ವಿಚಾರದ ಬಲದಿಂದ. ಹೌದು, ಇಲ್ಲಿ ಇಲ್ಲ ಅಂತ ಅಲ್ಲ. ನೀವು ಹೇಳುವ ಎಲ್ಲಾ ತಪ್ಪುಗಳು ಇಲ್ಲಿ ನಡೀತಾ ಇರ್ಬೋದು. ಆದ್ರೆ ಕಟ್ಟಬೇಕಾದವರು ನಾವೇ, ಪ್ರಶ್ನಿಸಬೇಕಾದವರು ನಾವೇ. ಹೌದು, ನಮ್ಮ ಕೆಲವು ಜೀವಗಳನ್ನ ಕೇಳ್ಕೊಳ್ಳಿ. ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟವನ್ನ ಪ್ರಶ್ನಾತೀತವಾಗಿ ನಾವು ಪ್ರಶ್ನಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದೇಶ ಬಾಂಧವರು ಅವಮಾನಿತರಾಗಿ ವಾಪಸ್ ಸರಳುಗಳನ್ನ ಹಾಕೊಂಡು ಬರ್ತಾ ಇರೋದು ನೋಡಿದಾಗ ದುಃಖ ಒತ್ತರಿಸಿ ಬರುತ್ತೆ. ಇದು ನಾವೆಲ್ಲರೂ ಆಲೋಚಿಸಬೇಕಾದಂತ ವಿಚಾರ. ಈ ಅವಮಾನದಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ದಯಮಾಡಿ ಬಂದು ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಯೇ ನಿಮ್ಮ ಜೀವನವನ್ನ ಸವಿಸಿ ಅದೇ ನನ್ನ ರಾಷ್ಟ್ರವೆನ್ನೋದಾದ್ರೆ ಪ್ರತಿಭಟಿಸಿ. ವಿಶ್ವ ಆರೋಗ್ಯ ಸಂಸ್ಥೆ ಅಷ್ಟು UK ಸೇರ್ಕೊಂಡು ಮಲೇರಿಯಾ ನಿರ್ನಾಮ ಮಾಡಲಿಕ್ಕೆ, ಕುಷ್ಠರೋಗ ನಿರ್ನಾಮ ಮಾಡಲಿಕ್ಕೆ ಮತ್ತು ಪೋಲಿಯೋದಿಂದ ಮುಕ್ತಗೊಳಿಸ್ಲಿಕ್ಕೆ ಬಹಳಷ್ಟು ಕೆಲಸ ಮಾಡಿದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಪ್ಪು ಗ್ರಹಿಕೆಯನ್ನ ಮೂಡಿಸ್ಬಿಡ್ತು ಅಮೆರಿಕದ ವಿರುದ್ಧ ಅನ್ನೋ ಒಂದೇ ಕಾರಣವನ್ನು ಇಟ್ಕೊಂಡು ದೊಡ್ಡ ಬಂಡವಾಳವನ್ನು ಕೊಡ್ತಿದ್ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಇನ್ನು ಮುಂದೆ ನಾನು ಸಪೋರ್ಟ್ ಮಾಡೋದಿಲ್ಲ. ಆಫ್ರಿಕನ ಬ್ರೈನ್ಗಳನ್ನ ಡೆವಲಪ್ ಮಾಡಲಿಕ್ಕೆ ವಿಟಮಿನ್ಸ್ ಅನ್ನ ಹೆಂಗ್ ತಗೊಳ್ಬೇಕು ಅಂತ ಹೇಳ್ಕೊಡ್ತಿದ್ದಂಥದ್ದು. ಮಾನವೀಯತೆಯ ಮಮಕಾರಕ್ಕೆ ಪೂರಕವಾಗಿ ಆರೋಗ್ಯ ಕಾರಣಕರ್ತರಾಗಬೇಕಾದಂತ ದೇಶವನ್ನ ಎಷ್ಟೊಂದು ಮೇಲಕ್ಕೆತ್ತಿತು ಆರೋಗ್ಯದ ಕಾರಣದಿಂದಲೇ. ಪ್ಲೇಗನು, ಏಡ್ಸು, ಕ್ಯಾನ್ಸರ್, ಬಹಳಷ್ಟು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದ ಒಂದು ಸಂಸ್ಥೆಯನ್ನ ಇನ್ನು ನಿನಗೆ ಯಾವುದೇ ರೀತಿಯ ಅನುದಾನ ಕೊಡೋದಿಲ್ಲ ಅಂತ ಅಂದು ಆ ಸಂಜೆಯೇ ಅಧಿಕಾರ ಪಡೆದ ಸಂಜೆಯೇ ಅದರ ವಿರುದ್ಧ ಸೈನ್ ಆಗ್ತಾರೆ ಅಂತ ಹೇಳಿದ್ರೆ
ಈ ಟ್ರಂಪಿನ ಮನಸ್ಥಿತಿ ಲೆಕ್ಕಾಚಾರವನ್ನ ಜಗತ್ತು ಅಂದಾಜಿಸಬೇಕು. ಇದು ಭಾರತಕ್ಕೆ ವಾಪಸ್ ವಲಸಿಗ ಬಂದ ಅನ್ನುವ ಕಿಚ್ಚಿನಿಂದ ಈ ಮಾತಾಡ್ತಾ ಇಲ್ಲ. ಎಲ್ಲಾ ಕಾರಣಗಳಿಂದಲೂ ಕೂಡ ಇದನ್ನು ನಾವು ಮಾತಾಡಬೇಕಾಗಿದೆ. ಅನುದಾನಗಳೂ ಬೇಡ, ಇವರು ಸೃಷ್ಟಿಸುವ ಅಸಹಾಯಕತೆಯೂ ಬೇಡ, ಇವರು ನಡೆಸುತ್ತಿರುವ ಹೀನಾವಾದಂತ ಯುದ್ಧಗಳು ಬೇಡ, ಇವರ ಬಂದೂಕುಗಳು ನಮ್ಮ ಧ್ವನಿಯಾಗುವಂತೆ ಮಾಡುವ ನಿಟ್ಟಿನ ಪ್ರಯತ್ನವನ್ನ ನಾವು ಧಿಕ್ಕರಿಸ್ತೇವೆ.